ಬೆಂಗಳೂರಿಗೆ ರವಾನೆಯಾಗಿದೆ ಕನ್ನಡಿಗರ ಮೃತದೇಹ. ಮತ್ತಿಕೆರೆಯ ನಿವಾಸದಲ್ಲಿ ಭರತ್ ಪಾರ್ಥಿವ ಶರೀರವನ್ನ ಇರಿಸಿದ್ದಾರೆ. ಅಂತಿಮ ದರ್ಶನವನ್ನ ಮನೆ ಮಂದಿ ಪಡಿತಾ ಇದ್ದಾರೆ. ಮುಗಿಲು ಮುಟ್ಟಿದೆ ಭರತ್ ಕುಟುಂಬಸ್ಥರ ಆಕ್ರಂದನ. ಭರತ್ ಭೂಷಣ್ ಮೃತದೇಹಕ್ಕೆ ಕುಟುಂಬಸ್ಥರು ಪೂಜೆ ಸಲ್ಲಿಸಿದ್ದಾರೆ. ಮಗನನ್ನ ನೆನೆದು ವೃದ್ಧ ತಂದೆ ತಾಯಿ ಕಣ್ಣೀರಿಟ್ಟಿದ್ದಾರೆ. ಪತ್ನಿ ಆಕ್ರಂದಿಸ್ತಾ ಇದ್ದಾರೆ. ನೆರೆಹೊರೆಯವರಿಂದ ಭರತ್ ಭೂಷಣ್ಗೆ ಅಂತಿಮ ನಮನವನ್ನ ಸಲ್ಲಿಸಲಾಗಿದೆ. ಭರತ್ ಭೂಷಣ್ ಅವರ ತಾಯಿಗೆ ಅನಾರೋಗ್ಯ ಇದೆ, ಹೃದಯ ಸಂಬಂಧಿ ಕಾಯಿಲೆ ಇದೆಯಂತೆ. 2-3 ದಿನದ ಹಿಂದೆ ಐಸಿಯುನಲ್ಲಿ ಚಿಕಿತ್ಸೆ ಪಡೆದು ಮನೆಗೆ ಬಂದಿದ್ರಂತೆ. ಅವರು ಬೆಡ್ನಲ್ಲೇ ಸದಾ ವಿಶ್ರಾಂತಿ ಪಡಿಬೇಕಾಗಿರುವಂತಹ ಹೆಲ್ತ್ ಕಂಡೀಷನ್ ಅವರದ್ದಾಗಿದೆ. ಇದೇ ತಾಯಿ ಭರತ್ ಭೂಷಣ್ ಅವರ ತಾಯಿ. ಆದರೆ ಈಗ ಮಗನನ್ನ ಕಳೆದುಕೊಂಡು ಕಂಗಾಲಾಗಿದ್ದಾರೆ, ಕಂಬನಿ ಮಿಡಿತಾ ಇದ್ದಾರೆ. ಆಕಾಶವೇ ಕಳಚಿ ಬಿದ್ದಿದೆ. ಕಣ್ಣೀರ ಕೋಡಿ ಹರಿತಾ ಇದೆ. ಏನ್ ಮಾತಾಡಬೇಕು, ಏನ್ ಮಾಡಬೇಕು, ಎಂಥ ಪರಿಸ್ಥಿತಿಯಲ್ಲಿ ಮಗನ್ನ ನೋಡ್ತಿದ್ದೀನಿ ಅನ್ನುವಂತಹ ಸಿಡಿಲಾಘಾತ ಈ ತಾಯಿಗೆ ಎದುರಾಗಿದೆ. ಸಭಾ ಏನು ಪಹಲ್ಗಾಮ್ನಲ್ಲಿ ಮಂಜುನಾಥ್ ಅವರು ಮೃತಪಟ್ಟ ನಂತರ ಅವರ ಪಾರ್ಥಿವ ಶರೀರವನ್ನು ಈಗ ಶಿವಮೊಗ್ಗಕ್ಕೆ ರವಾನೆಯನ್ನು ಮಾಡಲಾಗ್ತಾ ಇದೆ. ಬೆಳಗ್ಗೆ ಕೂಡ ಬೆಂಗಳೂರು ಏರ್ಪೋರ್ಟ್ಗೆ ಅವರ ಮೃತದೇಹ ಬಂದು ತಲುಪಿತು ಮಧ್ಯರಾತ್ರಿ 3 ಗಂಟೆಗೆ. ಅಷ್ಟರಿಂದಲೇ ಪ್ರೊಸೀಜರನ್ನು ಮುಗಿಸಿ ಈಗ ನೇರವಾಗಿ ಶಿವಮೊಗ್ಗಕ್ಕೆ ಅವರ ನಿವಾಸವಾಗಿರುವಂಥ ಶಿವಮೊಗ್ಗದ ವಿಜಯನಗರ ಬಡಾವಣೆಗೆ ಬರ್ತಾ ಇದೆ. ಈಗ ಎಲ್ಲ ರೀತಿಯಂಥ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಅವರ ಮನೆ ಮುಂದೆ ಅಂತಿಮ ದರ್ಶನವನ್ನು ಇಲ್ಲಿಗೆ ಅವಕಾಶ ಮಾಡಿಕೊಟ್ಟಿರೋದ್ರಿಂದಲೂ ಕೂಡ ಎಲ್ಲ ಬ್ಯಾರಿಕೇಡ್ಗಳನ್ನು ಹಾಕಿ ಜಿಲ್ಲಾಡಳಿತ ಒಂದು ಸಕಲ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಿದೆ. ಸುಮಾರು 9:30 ಹೊತ್ತಿಗೆ ಪಾರ್ಥಿವ ಶರೀರ ಬರುವಂಥ ನಿರೀಕ್ಷೆ ಇದೆ. ಏನು ಶಿವಮೊಗ್ಗ ಎಂಟರ್ ಆಗ್ತಾ ಇದ್ದಂತೆ ಅಲ್ಲಿ ಒಂದು ಬೈಕ್ ರ್ಯಾಲಿಯ ಮೂಲಕ ಪಾರ್ಥಿವ ಶರೀರವನ್ನು ಬರಮಾಡಿಕೊಳ್ಳುವಂಥ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನು ಹಿಂದೂ ಕಾರ್ಯಕರ್ತರು ಮಾಡಿದ್ದಾರೆ. ಯಾಕಂದರೆ ಇಲ್ಲಿ ಹಿಂದೂಗಳನ್ನು ಟಾರ್ಗೆಟ್ ಮಾಡಿ ಹತ್ಯೆಯನ್ನು ಮಾಡಲಾಯಿತು. ನಾವು ಕುಟುಂಬದ ಬೆಂಬಲಕ್ಕೆ ಮತ್ತು ಹಿಂದೂಗಳ ಬೆಂಬಲಕ್ಕೆ ಇದ್ದೀವಿ ಅಂತ ಹೇಳಿ ಅವರಿಗೆ ಅಭಯವನ್ನು ನೀಡಲು ಹಿಂದೂ ಕಾರ್ಯಕರ್ತರು ಎಲ್ಲರೂ ಒಂದು ಬೈಕ್ ರ್ಯಾಲಿಯ ಮೂಲಕ ಬರ್ತಾರೆ. ಅಲ್ಲಿಂದ ನೇರವಾಗಿ ಶಿವಮೊಗ್ಗದ ಬೈಕ್ ರ್ಯಾಲಿ ಮೂಲಕ ಬಂದ ನಂತರ ಅವರ ಮನೆಗೆ ಬರುತ್ತೆ. ಅಲ್ಲಿ ಅಂತಿಮ ವಿಧಿವಿಧಾನಗಳನ್ನ ಪೂಜಾ ಕೆಲಸಗಳನ್ನು ಮುಗಿಸಿಕೊಂಡು ಅಂತಿಮ ದರ್ಶನಕ್ಕೆ ಒಂದು ಸಿದ್ಧತೆಯನ್ನು ಮಾಡಲಾಗುತ್ತೆ. ಈಗಾಗಲೇ ಪೌರ ಕಾರ್ಮಿಕರು ಕೂಡ ಬೆಳಗ್ಗೆಯಿಂದಲೂ ಅದನ್ನು ಶುಚಿ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಪಾರ್ಥಿವ ಶರೀರ ಬರೋ ಹೊತ್ತಿಗೆ ಮತ್ತು ಸಾಕಷ್ಟು ರಾಜಕೀಯ ಮುಖಂಡರು, ನಾಯಕರು ಎಲ್ಲರೂ ಬರೋ ಕಾರಣದಿಂದ ಒಂದು ಸಕಲ ರೀತಿಯ ವ್ಯವಸ್ಥೆಯನ್ನು ಶುಚಿಗೊಳಿಸುವ ಕೆಲಸವನ್ನು ಕೂಡ ಪೌರ ಕಾರ್ಮಿಕರು ಈಗಾಗಲೇ ಮಾಡ್ತಾ ಇದ್ದಾರೆ. ಮತ್ತು ಬಂದೋಬಸ್ತನ್ನು ಕೂಡ ಶಿವಮೊಗ್ಗದಾದ್ಯಂತ ಭಾರಿ ಬಿಗಿ ಬಂದೋಬಸ್ತನ್ನು ಕೂಡ ಮಾಡಲಾಗಿದೆ. ಯಾಕೆಂದರೆ ಇದು ಸೂಕ್ಷ್ಮ ವಿಚಾರ ಆಗಿರೋದ್ರಿಂದ, ಇದು ಕೋಮು ಸೂಕ್ಷ್ಮ ಪ್ರದೇಶ ಶಿವಮೊಗ್ಗ ಆಗಿರೋದ್ರಿಂದ ಯಾವ ಹೊತ್ತಿನಲ್ಲಾದರೂ ಕೂಡ ಯಾವುದೇ ರೀತಿಯಂಥ ಕಿಡಿ ಹೊತ್ಕೊಳ್ಬೋದು. ಹೀಗಾಗಿ ಪೊಲೀಸರು ಕೂಡ ಪ್ರಮುಖ ವೃತ್ತಗಳಲ್ಲಿ ಮತ್ತು ಪ್ರಮುಖ ಕೋಮು ಸೂಕ್ಷ್ಮ ಪ್ರದೇಶಗಳಲ್ಲೂ ಕೂಡ ಒಂದು ಬಿಗಿ ಭದ್ರತೆಯನ್ನು ಮಾಡಿದ್ದಾರೆ. ಸುಮಾರು ಬೆಳಗ್ಗೆ 9:30 ಪಾರ್ಥಿವ ಶರೀರ ಬರುತ್ತೆ. ಅಲ್ಲಿಂದ ಕೂಡ ಅವರ ಮನೆ ಮುಂದೆ ಪೂಜಾ ಕೈಂಕರ್ಯ ನೆರವೇರಿಸಿ ಅಂತಿಮ ನಮನಕ್ಕೂ ಕೂಡ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅಲ್ಲಿಂದ 12 ಗಂಟೆಗೆ ಅಂದರೆ ಮಧ್ಯಾಹ್ನ 12 ಮತ್ತು 1 ಗಂಟೆ ಹೊತ್ತಿಗೆ ಪಾರ್ಥಿವ ಶರೀರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಆಗುತ್ತೆ. ಮೆರವಣಿಗೆ ನಂತರ ಏನು ತುಂಗಾ ನದಿ ತಟದಲ್ಲಿರುವಂಥ ರೋಟರಿ ಚಿತ್ತಾಗಾರದಲ್ಲಿ ಅವ್ರದ್ದು ಅಂತ್ಯ ಸಂಸ್ಕಾರ ಆಗುತ್ತೆ. ಏನು ಅವರ ಕುಟುಂಬದ ಒಂದು ಅಳಲು ಅಂತಂತಂದರೆ, ಈಗಾಗಲೇ ಕುಟುಂಬದ ಸದಸ್ಯರನ್ನು ನಾವು ಕಳೆದುಕೊಂಡಿದ್ದೇವೆ, ನಮಗೆ ಸೂಕ್ತವಾದಂಥ ನ್ಯಾಯ ಸಿಗಬೇಕು, ಇಂಥ ಘಟನೆಗಳು ಮತ್ತೆ ದೇಶದಲ್ಲಿ ಮರುಕಳಿಸಬಾರ್ದು, ಮತ್ತೆ ಅಂಥ ಘಟನೆಗಳು ಆಗದಂತೆ ಬೇರು ಮಟ್ಟದಿಂದ ಕಿತ್ತು ಹಾಕುವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಾಗ್ತದೆ. ಇನ್ನು ಈಗ ಮೆರವಣಿಗೆ ಹೋಗೋ ಸಮಯದಲ್ಲೂ ಕೂಡ ಸಾಕಷ್ಟು ಕಾರ್ಯಕರ್ತರು ಭಾಗಿಯಾಗುವಂಥ ಸಾಧ್ಯತೆ ಇದೆ. ಸಾಕಷ್ಟು ಈಗಾಗಲೇ ಅದರ ಬಗ್ಗೆ ಸಿದ್ಧತೆ ನಡೀತಾ ಇದೆ. ಇದು ಇಲ್ಲಿಯ ಸ್ಥಳೀಯ ಶಾಸಕರಾದ ಚನ್ನಬಸಪ್ಪ ಅವರು ಕೂಡ ಸಾಕಷ್ಟು ಕೆಲವೊಂದಿಷ್ಟು ನೇತೃತ್ವವನ್ನು ವಹಿಸಿಕೊಂಡು ಈ ಕೆಲಸಗಳನ್ನು ಮಾಡ್ತಿದ್ರು. ಇನ್ನು ಕೇಂದ್ರದ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಅವರು ಕೂಡ ಇಲ್ಲಿ ಬರುವಂಥ ಸಾಧ್ಯತೆ ಇದೆ. ಅವರು ಕೂಡ ಬಂದು ಅಂತಿಮ ದರ್ಶನವನ್ನು ಪಡೆಯುವಂಥ ಕೂಡ ಸಾಧ್ಯತೆ ಇದೆ. ನಿನ್ನೆ ಶಾಸಕರು ಹೇಳ್ತಾ ಇದ್ರು ಅವ್ರಿಗೂ ಕೂಡ ಬರ್ತಾರೆ, ಅಂತಿಮ ದರ್ಶನವನ್ನು ಪಡಿತಾರೆ ಅಂತ ಹೇಳಾಗ್ತಾಯಿತ್ತು. ಈಗಾಗಲೇ ಎಲ್ಲ ರೀತಿಯಾದಂಥ ಸಕಲ ಸಿದ್ಧತೆ ನಡೀತಾ ಇದೆ. ಇನ್ನು ಮಂಜುನಾಥ್ ಮೃತಪಟ್ಟು 3 ದಿನ ಆಗ್ತಾ ಬರೋದ್ರಿಂದ ಹೆಚ್ಚಿನ ಪೂಜೆ ಅಂದರೆ ಕೆಲವೊಂದಿಷ್ಟು ಪೂಜಾ ಕೈಂಕರ್ಯಗಳು ವಿಧಿವಿಧಾನಗಳು ನಡೆಯುತ್ತೆ ಅಂತ ಹೇಳಿ ಅವರ ಕುಟುಂಬಸ್ಥರು ಹೇಳ್ತಾ ಇದ್ರು. ಗುಂಡಾ ಭಟ್ರಿಂದ ಕೂಡ ಅಂತಿಮ ವಿಧಿವಿಧಾನಗಳು ನಡೆಯುತ್ತೆ. ಇನ್ನೇನು 9:30 ಬರುತ್ತೆ. ಎಲ್ಲ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ನಂತರ ಅವರ ಅಂತ್ಯಕ್ರಿಯೆ ನಡೆಯಲಿರುವಂಥದ್ದು. ಸಭಾ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.